Good morning, dear students. So, as we have discussed in the previous class that the logic gates. So, logic gates na describe ಮಾಡಿದ್ವಿ. So, ಅದರಲ್ಲಿ ಬೇಸಿಕ್ ಗೇಟ್ಸ್ ಮತ್ತು ಡಿರೈವ್ ಗೇಟ್ಸ್ ಅಂತೇಳಿ 2 ಟೈಪ್ಸ್ನ ಡಿಸ್ಕಸ್ ಮಾಡಿದ್ದೇವೆ ಅಲ್ವಾ. ಸೊ ಈಗ ಅದೇ ಲಾಜಿಕ್ ಗೇಟ್ಸ್ನ ನಾವೇನು ಮಾಡಬೇಕು, ಬೂಲಿಯನ್ ಅಲ್ಜಿಬ್ರಾದಲ್ಲಿ ಯೂಸ್ ಮಾಡ್ತಾ ಇರೋ ಗೇಟ್ಸ್ನ ನಾವಿಲ್ಲಿ ಟ್ರಾನ್ಸ್ಲೇಟ್ ಮಾಡಬೇಕು ಇಂಟು ದ ಹಾರ್ಡ್ವೇರ್ಸ್. ಸೊ ಹಾರ್ಡ್ವೇರ್ಸ್ ಆಗಿ ಟ್ರಾನ್ಸ್ಲೇಟ್ ಮಾಡಬೇಕು. ಸೊ ಗೇಟ್ಸ್ ನೋಡಿದ್ವಿ, ಬೇಸಿಕ್ ಗೇಟ್ಸ್ ಯಾವ ಥರ ಇರುತ್ತೆ, ಡಿರೈವ್ಡ್ ಗೇಟ್ಸ್ ಯಾವ ಥರ ಇರುತ್ತೆ ಅಂತೇಳಿ ಅಲ್ವಾ. ಸೊ ಆ ಡಿರೈವ್ಡ್ ಗೇಟ್ಸ್ ಒಳಗಡೆ ನಾವು ಇಲ್ಲಿ ಏನು ಮಾಡ್ತಾ ಇದ್ದೀವಿ ಅಂದರೆ, ಸೊ ಎಕ್ಸಾರ್ ಎಕ್ಸ್ನಾರ್ ಏನು ಗೇಟ್ಸ್ ಎಲ್ಲ ಯೂಸ್ ಮಾಡಿದ್ದೀವಲ್ಲ, ಸೊ ಆ ಗೇಟ್ಸ್ನ ಯೂಸ್ ಮಾಡಿಕೊಂಡು ಸೊ ದೋಸ್ ಗೇಟ್ಸ್ ಹ್ಯಾವ್ ಟು ಬಿ ಟ್ರಾನ್ಸ್ಲೇಟೆಡ್ ಇನ್ ಟು ದ ಹಾರ್ಡ್ವೇರ್ ಅಂತ ಹೇಳ್ತೇವೆ. ಸೊ ದಿಸ್ ಬೂಲಿಯನ್ ಅಲ್ಜಿಬ್ರಾ ಈಸ್ ಯೂಸ್ಲೆಸ್ ಅಂತ ಹೇಳ್ತೇವೆ. ಯಾವಾಗ ಅನ್ಲೆಸ್ ದಿಸ್ ಬೂಲಿಯನ್ ಅಲ್ಜಿಬ್ರಾ ಇಸ್ ಟ್ರಾನ್ಸ್ಲೇಟೆಡ್ ಇನ್ ಟು ದ ಹಾರ್ಡ್ವೇರ್ ಅಂತ ಹೇಳ್ತೀವಿ. ಸೊ ಈ ಹಾರ್ಡ್ವೇರ್ ಆಗಿ ಕನ್ವರ್ಟ್ ಆಗಲಿಲ್ಲ ಅಂದರೆ, ಜಸ್ಟ್ ನಾವು ಸರ್ಕ್ಯೂಟ್ಸ್ನ ಡಿಸೈನ್ ಮಾಡ್ತಾ ಇದ್ದೀವಿ, ಸೊ ಗೇಟ್ಸ್ ಈ ಥರ ಇದೆ ಅಂತ ಬರೆದ್ರೆ ಇಟ್ ಈಸ್ ಯೂಸ್ಲೆಸ್. ಇಫ್ ವಿ ಆರ್ ಟ್ರಾನ್ಸ್ಲೇಟಿಂಗ್ ಇನ್ ಟು ದ ಹಾರ್ಡ್ವೇರ್ ದೆನ್ ಇಟ್ ಈಸ್ ಅ ಗುಡ್ ಬೂಲಿಯನ್ ಅಲ್ಜಿಬ್ರಾ ಅಂತ ಹೇಳ್ಬೋದು. ಓಕೆನಾ. ಸೊ ದಟ್ ಕ್ಯಾನ್ ಬಿ ವರ್ಕ್ ವಿತ್ ಇನ್ ಟು ದ ಕಂಪ್ಯೂಟರ್ ಸಿಸ್ಟಮ್. ಗೆಟಿಂಗ್? ಎಸ್. ಸೊ ಇಲ್ಲಿ ಇದನ್ನು ಯಾವ ಥರ ಹಾರ್ಡ್ವೇರ್ ಆಗಿ ಕನ್ವರ್ಟ್ ಮಾಡೋದು? ಸೊ ಇನ್ ದ ಫಾರ್ಮ್ ಆಫ್ ಗೇಟ್ಸ್ ಅಂತ ಹೇಳ್ತೇವೆ. ಓಕೆನಾ. ಸೊ ಅದೇನು ಗೇಟ್ಸ್ ಬರ್ದಿದ್ದೀವಿ, ಸೊ ದೋಸ್ ವಿ ಆರ್ ಕನ್ವರ್ಟಿಂಗ್ ಇನ್ ಟು ದ ಸರ್ಕ್ಯೂಟ್ ಡಯಾಗ್ರಾಮ್ಸ್. ಸೊ ಸರ್ಕ್ಯೂಟ್ ಡಯಾಗ್ರಾಮ್ಸ್ ಆಗಿ ಕನ್ವರ್ಟ್ ಮಾಡ್ತಾ ಇದ್ದೀವಿ. ಸೊ ದಿಸ್ ಟ್ರಾನ್ಸ್ಲೇಷನ್ ಆಫ್ ಬೂಲಿಯನ್ ಅಲ್ಜಿಬ್ರಾ ಇನ್ ದ ಗೇಟ್ ಫಾರ್ಮ್. ಸೊ ಯಾವ ಫಾರ್ಮಲ್ಲಿ ಮಾಡ್ತಾ ಇದ್ದೀವಿ? ಇಟ್ ಈಸ್ ಇನ್ ಅ ಫಾರ್ಮ್ ಆಫ್ ಗೇಟ್ಸ್. ಸೊ ದಟ್ ಈಸ್ ನೋನ್ ಆಸ್ ಲಾಜಿಕ್ ಸರ್ಕ್ಯೂಟ್ಸ್. ಸೊ ಆ ಏನು ಗೇಟ್ಸ್ನ ನಾವು ಕನ್ವರ್ಟ್ ಮಾಡ್ತಾ ಇದ್ದೀವಿ, ಆ ಬೂಲಿಯನ್ ಅಲ್ಜಿಬ್ರಾನ ಗೇಟ್ ಫಾರ್ಮ್ಯಾಟಾಗಿ ಏನು ಕನ್ವರ್ಟ್ ಮಾಡ್ತಾ ಇದ್ದೀವಿ, ಆ ಪ್ರೋಸೆಸ್ನ ನಾವಿಲ್ಲಿ ಲಾಜಿಕ್ ಸರ್ಕ್ಯೂಟ್ ಅಂತ ಕರಿತಾ ಇದ್ದೀವಿ. ಲಾಜಿಕಲ್ ಸರ್ಕ್ಯೂಟ್. ಗೆಟಿಂಗ್? ಸೊ ವಿಲ್ ಸಿ ಆನ್ ಎಕ್ಸಾಂಪಲ್. ಸೊ ಒಂದು ಬೂಲಿಯನ್ ಅಲ್ಜಿಬ್ರಾನ ಯಾವ ಥರ ಲಾಜಿಕಲ್ ಸರ್ಕ್ಯೂಟ್ ಆಗಿ ನಾವು ಟ್ರಾನ್ಸ್ಲೇಟ್ ಮಾಡ್ತಾ ಇದ್ದೀವಿ ಅಂತ. ಓಕೆ. ಸೊ ದೆರ್ ಈಸ್ ಎಕ್ಸಾಂಪಲ್. ಕನ್ಸಿಡರ್ ಅನ್ ಎಕ್ಸಾಂಪಲ್. Design and circuit for the following. So some of the Boolean algebraic expression they have given. So for that we need to draw the circuit. Okay. So for the function f of a comma b comma c AB or AC complement, AB or AC complement or B complement A complement C. So this is the given Boolean expression. So Boolean expression ಕೊಟ್ಟಿದ್ದಾರೆ. ಸೊ ಇದಕ್ಕೆ ನಾನಿಲ್ಲಿ ಸೊಲ್ಯೂಷನ್ನ ಬರಿಬೇಕು. ಓಕೆನಾ. ಸೊ ಲೆಟ್ ಅಸ್ ರೈಟ್ ದ ಎಕ್ಸ್ಪ್ರೆಷನ್, ಲೆಟ್ ಅಸ್ ರೈಟ್ ದ ಸರ್ಕ್ಯೂಟ್ ಫಾರ್ ದಿಸ್. ಸೊ ಇಲ್ಲಿ ಏನು ಹೇಳ್ತಾ ಇದ್ದೀವಿ, ಎ ಬಿ ಅಂತ ಇದೆ. ಸೊ ದಿಸ್ ಈಸ್ ದ ಆ್ಯಂಡ್ ಗೇಟ್. ಸೊ ಇಲ್ಲಿ ಏನು ಮಾಡಬೇಕು, ಎ ಮತ್ತು ಬಿ ಅಂತ ಇನ್ಪುಟ್ ಕೊಡಬೇಕು. ಸೊ ಅಲ್ಲಿ ಆ್ಯಂಡ್ ಗೇಟ್ ಫಾರ್ಮ್ಯಾಟ್ ಮಾಡಬೇಕು. ಓಕೆನಾ. ಸೊ ಲೆಟ್ ಅಸ್ ಡ್ರಾ ದಿಸ್. ಸೊ ದ ಟೂ ಇನ್ಪುಟ್ಸ್ ಇಟ್ ಈಸ್ ಎ ಆ್ಯಂಡ್ ಬಿ. ಸೊ ದರ್ ಈಸ್ ಅ ಆ್ಯಂಡ್ ಗೇಟ್. ಆ್ಯಂಡ್ ಗೇಟ್ನ ಈ ಥರ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಇಲ್ಲೇನು ಬಂತು ನನಗೆ ರಿಸಲ್ಟು, ಎ ಆ್ಯಂಡ್ ಬಿ ಅನ್ನೋದು ರಿಸಲ್ಟ್ ಬಂದಿದೆ. ಸೊ ಇಟ್ ಈಸ್ ಟೇಕಿಂಗ್ ದ ಟೂ ಇನ್ಪುಟ್ಸ್ ಆ್ಯಂಡ್ ರಿಲೀಸಿಂಗ್ ಅ ಸಿಂಗಲ್ ಔಟ್ಪುಟ್. ಓಕೆ. ಸೊ ದ ನೆಕ್ಸ್ಟ್ ಈಸ್ ಅನದರ್ ಒನ್ ಆ್ಯಂಡ್ ಗೇಟ್. ಇಟ್ ಈಸ್ ಎ ಆ್ಯಂಡ್ ಸಿ ಕಾಂಪ್ಲಿಮೆಂಟ್ ಇದೆ. ಸೊ ಇಲ್ಲಿ ಸಿ ಕೊಟ್ಟಿದ್ದೀನಿ, ಕಾಂಪ್ಲಿಮೆಂಟ್ ಅಂದರೆ ದೆಟ್ ಶುಡ್ ಬಿ ನಾಟ್ ಗೇಟ್. ದಿಸ್ ಇಸ್ ಅ ನಾಟ್ ಗೇಟ್. ಸೊ ಇಲ್ಲೇನಾಯ್ತಿದ್ದು, ಸಿ ಕಾಂಪ್ಲಿಮೆಂಟ್ ಆಯಿತು. ಓಕೆನಾ. ಪ್ಲೀಸ್ ಆ್ಯಂಡ್ ಗೇಟ್ ಮಾಡಿದಾಗ ಇಲ್ಲೇನಾಯಿತು, ಎ ಸಿ ಕಾಂಪ್ಲಿಮೆಂಟ್. ನೆಕ್ಸ್ಟ್ ಈಸ್ ಬಿ ಕಾಂಪ್ಲಿಮೆಂಟ್ ಎ ಕಾಂಪ್ಲಿಮೆಂಟ್ ಸಿ. ಸೊ ಇಲ್ಲೇನು ಹೇಳಿದ್ವಿ, ಸೊ ವೈಲ್ ಡಿಸ್ಕಸಿಂಗ್ ಆ್ಯಂಡ್ ಗೇಟ್, ಸೊ ಇಟ್ ಕ್ಯಾನ್ ಟೇಕ್ ಮೋರ್ ದ್ಯಾನ್ ಟೂ ಆರ್ ಮೋರ್ ದ್ಯಾನ್ ಟೂ ಇನ್ಪುಟ್ಸ್ ಬಟ್ ರಿಲೀಸಸ್ ದ ಸಿಂಗಲ್ ಔಟ್ಪುಟ್ ಅಂತ ಹೇಳಿದ್ವಿ ಅಲ್ವಾ. ಎಸ್. ಸೊ ಹಿಯರ್ ವಿ ನೀಡ್ ಟು ಗಿವ್ ದ 3 ಇನ್ಪುಟ್ಸ್, ದಟ್ ಈಸ್ ಬಿ ಕಾಂಪ್ಲಿಮೆಂಟ್, ಎ ಕಾಂಪ್ಲಿಮೆಂಟ್ ಆ್ಯಂಡ್ ಸಿ. ಬಿ ಕಾಂಪ್ಲಿಮೆಂಟ್, ಎ ಕಾಂಪ್ಲಿಮೆಂಟ್ ಆ್ಯಂಡ್ ಸಿ. ಓಕೆ. ಸೊ ಇಲ್ಲೇನಾಯಿತು,
ಬಿ ಕಾಂಪ್ಲಿಮೆಂಟ್ ಎ ಕಾಂಪ್ಲಿಮೆಂಟ್ ಆ್ಯಂಡ್ ಸಿ. ಸೊ ಈಗ ಇದು ಸಿಕ್ಕಿದೆ, ಇದು ಸರ್ಕ್ಯೂಟ್ ಸಿಕ್ಕಿದೆ, ಇದು ಸರ್ಕ್ಯೂಟ್ ಸಿಕ್ಕಿದೆ. ಸೊ ಈ ಮೂರು ಸೇರಿ ಏನು ಮಾಡಬೇಕಿಲ್ಲಿ ಆರ್ ಗೇಟ್ ಮಾಡಬೇಕು. ಸೊ ದಿಸ್ ಈಸ್ ದ ಒನ್ ಇನ್ಪುಟ್, ದಿಸ್ ಈಸ್ ದ ಒನ್ ಇನ್ಪುಟ್ ಆ್ಯಂಡ್ ದಿಸ್ ಇಸ್ ದ ಒನ್ ಇನ್ಪುಟ್. ಓಕೆ, ಸೊ ಈ ಮೂರು ಇನ್ಪುಟ್ ಸೇರಿ ಇಲ್ಲಿ ಆರ್ ಗೇಟ್ ಆಗಬೇಕು. ಓಕೆ, ಸೊ ಆರ್ ಗೇಟ್ ಆಲ್ಸೋ ವಿಲ್ ಟೇಕ್ ದ 3 ಇನ್ಪುಟ್ಸ್. ಸೊ ಮೋರ್ ದ್ಯಾನ್ 2 ಇನ್ಪುಟ್ಸ್, 2 ಆರ್ ಮೋರ್ ದ್ಯಾನ್ 2 ಇನ್ಪುಟ್ಸ್ ಅಂತ ಡಿಸ್ಕಸ್ ಮಾಡಿದ್ವಿ ಆ್ಯಂಡ್ ಪ್ರೊಡ್ಯೂಸಸ್ ದ ಸಿಂಗಲ್ ಔಟ್ಪುಟ್ ಅಲ್ವಾ. ಸೊ ಇಲ್ಲಿ 3 ಇನ್ಪುಟ್ಸ್ನ ಕೊಡ್ತಾ ಇದ್ದೀವಿ. ಸೊ ದಿಸ್ ಇಸ್ ದ ಒನ್ ಇನ್ಪುಟ್ ಆ್ಯಂಡ್ ದಿಸ್ ಇಸ್ ದ ಸೆಕೆಂಡ್ ಇನ್ಪುಟ್ ಆ್ಯಂಡ್ ದಿಸ್ ಇಸ್ ದ ಥರ್ಡ್ ಇನ್ಪುಟ್. ಸೊ 3 ಇನ್ಪುಟ್ ಕೊಟ್ಟಾಗ ದಿಸ್ ಇಸ್ ಅ ಆರ್ ಗೇಟ್. ಸೊ ಹಿಯರ್ ವಿ ಆರ್ ಗೆಟಿಂಗ್ ದ ಫಂಕ್ಷನ್. ಸೊ ಆ್ಯಕ್ಚುಯಲ್ ಫಂಕ್ಷನ್ ಏನಿದೆ, ಸೊ ಏನೇನಾಗುತ್ತೆ ಇಲ್ಲಿ ಆರ್ ಗೇಟಲ್ಲಿ ಫಸ್ಟ್ ಇನ್ಪುಟ್ ಏನಿದೆ ಎ ಬಿ ಆರ್ ಎ ಸಿ ಕಾಂಪ್ಲಿಮೆಂಟ್ ಆರ್ ಬಿ ಕಾಂಪ್ಲಿಮೆಂಟ್ ಎ ಕಾಂಪ್ಲಿಮೆಂಟ್ ಸಿ. ಸೊ ದಿಸ್ ಇಸ್ your function, that is f equals ab or ac complement rb complement a complement c. Getting? So this is the example. So we'll see another example. ಸೊ ಅರ್ಥ ಆಗ್ತದಲ್ಲ. ಸೊ ಇಲ್ಲಿ ಆ್ಯಂಡ್ ಗೇಟ್ನ ಯೂಸ್ ಮಾಡಿದ್ದೀವಿ. ಸೊ ನೆಕ್ಸ್ಟ್ ಇಲ್ಲಿ ಈ 3 ಇನ್ಪುಟ್ನ ಸೇರಿಬಿಟ್ಟು ಒಂದು ಆರ್ ಗೇಟ್ನ ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ, ಒಂದು ಆರ್ ಗೇಟ್ನ ಯೂಸ್ ಮಾಡ್ತಾ ಇದ್ದೀವಿ. ಸೊ ದಟ್ ವಿ ಆರ್ ಗೆಟಿಂಗ್ ದ ಔಟ್ಪುಟ್. ಓಕೆ, ಸೊ ಆ್ಯಂಡ್ ಗೇಟ್ ಆಗಿದೆ. ಸೊ ಈಚ್ ಆ್ಯಂಡ್ ಗೇಟ್ ವಿಲ್ ಬಿ ಹ್ಯಾವಿಂಗ್ ದ 2 ಇನ್ಪುಟ್ಸ್. ಸೊ ಹಿಯರ್ ದಿಸ್ ಆ್ಯಂಡ್ ಗೇಟ್ ಈಸ್ ಹ್ಯಾವಿಂಗ್ ದ 3 ಇನ್ಪುಟ್. ಸೊ ಇಲ್ಲಿ ಬಂದಿರೋ ಔಟ್ಪುಟ್ನ ಇಲ್ಲಿ ಅಗೇನ್ ವಿ ಆರ್ ಗಿವಿಂಗ್ ದಿಸ್ ಔಟ್ಪುಟ್ ಆ್ಯಸ್ ಇನ್ಪುಟ್ ಟು ದ ಅನದರ್ ಆರ್ ಗೇಟ್. ಸೊ ಇನ್ನೊಂದು ಆರ್ ಗೇಟಿಗೆ ಇಲ್ಲಿ ಇದು ಇನ್ಪುಟ್ ಆಗಿ ಕೊಡ್ತಾ ಇದ್ದೀವಿ. ಸೊ ಆಫ್ಟರ್ ದ ಕನ್ವರ್ಷನ್, ಸೊ ಇಲ್ಲಿ ಆರ್ ಗೇಟ್ ಯೂಸ್ ಮಾಡಿದ್ಮೇಲೆ ಏನಾಯಿತು, ಸೊ ದೆರ್ ಈಸ್ ಅ ಫಂಕ್ಷನ್. ಓಕೆನಾ? ಎಸ್. ಸೊ ದೆರ್ ಈಸ್ ಅ ಡಿಫ್ರೆನ್ಸ್ ಫಾರ್ ಆ್ಯಂಡ್ ಗೇಟ್ ಆ್ಯಂಡ್ ಆರ್ ಗೇಟ್. So you need to make the difference between those two. Okay? Yes. So we'll see the another example. F of x, y, z XOR y x complement z complement yz. You see the first term here x or y, so it is OR gate. Okay, the two inputs are x, y. So the output here is x or y. Okay, so the next is x complement or z complement. X complement will be given like this. Next z complement will be given like this. Okay, so there should be R. X complement or z complement. Okay, next is yz. yz. YRZ. ಸೊ ಈಗ ಇದು ಒಂದು ಇನ್ಪುಟ್ ಔಟ್ಪುಟ್ ಬಂದಿದೆ, ಇದ್ರದ್ದು ಔಟ್ಪುಟ್ ಬಂದಿದೆ, ನೆಕ್ಸ್ಟ್ ಇದ್ರದ್ದು ಔಟ್ಪುಟ್ ಬಂದಿದೆ. ಸೊ ಆಲ್ ದೀಸ್ ಔಟ್ಪುಟ್ಸ್ ಆರ್ ಮರ್ಜ್ಡ್ ಇಂಟು ಆ್ಯಂಡ್ ಗೇಟ್. ಸೊ ಇದನ್ನು ಆ್ಯಂಡ್ ಗೇಟಿಗೆ ಇನ್ಪುಟ್ ಆಗಿ ಕೊಡಬೇಕು, ಆ್ಯಂಡ್ ಮಾಡಬೇಕು. ಸೊ ನಾವು your answer is ಏನೇನು ಇನ್ಪುಟ್ ಕೊಟ್ಟಿದ್ದೀರಾ ಇದಕ್ಕೆ? x or y is the one input and x complement or z complement is another input and y and z is another. So this is your output. Okay na? So ಈಗ ಫಸ್ಟ್ ಇನ್ಪುಟ್ ಎ ಆ್ಯಂಡ್ ಬಿ ಅಂದರೆ ಹೇಗೆ ಕೊಡ್ತಾ ಇದ್ರಿ, ಎರಡು ಇನ್ಪುಟ್ ಕೊಟ್ಟು ಎ ಬಿ ಆ್ಯಂಡ್ ಗೇಟ್ನ ಮಾಡ್ತಾ ಇದ್ವಿ. ಸೊ ದಿಸ್ ಈಸ್ ಒನ್ ಇನ್ಪುಟ್ ಆ್ಯಂಡ್ ದಿಸ್ ಇಸ್ ದ ಒನ್ ಇನ್ಪುಟ್. ಸೊ ವಿ ಆರ್ ಗೆಟಿಂಗ್ ಲೈಕ್ ದಿಸ್ ಎ ಬಿ ಅಲ್ವಾ. ಸೊ ಅದೇ ಥರ ಇಲ್ಲಿ ಸೊ ದಿಸ್ ಇಸ್ ದ ಒನ್ ಇನ್ಪುಟ್, ಸೆಕೆಂಡ್ ಇನ್ಪುಟ್ ಆ್ಯಂಡ್ ದ ಥರ್ಡ್ ಇನ್ಪುಟ್. ಫೈನಲಿ ವಿ ಆರ್ ಗೆಟಿಂಗ್ ದ ಎಕ್ಸ್ಪ್ರೆಷನ್. Okay, yes. So this is the another example for the circuit design. So circuit design ಮಾಡೋದಕ್ಕೆ ಇನ್ನೊಂದು example. Okay, so we'll see with another example.
ABC. ಫಸ್ಟ್ ಟರ್ಮಲ್ಲಿ ಎ ಬಿ ಸಿ ಇದೆ, ಸೊ ಇಟ್ ಈಸ್ ಅ ಆ್ಯಂಡ್ ಗೇಟ್. ನೆಕ್ಸ್ಟ್ ಎ ಬಿ ಕಾಂಪ್ಲಿಮೆಂಟ್ ಅಲ್ಲ. ನೆಕ್ಸ್ಟ್ ಸಿ ಈಸ್ ಆಲ್ಸೋ ಕಾಂಪ್ಲಿಮೆಂಟ್. ನೆಕ್ಸ್ಟ್ ಡಿ, ಎ ಬಿ ಕಾಂಪ್ಲಿಮೆಂಟ್, ಸಿ ಕಾಂಪ್ಲಿಮೆಂಟ್, ಡಿ. ಓಕೆ, ನೆಕ್ಸ್ಟ್ ಎ ಕಾಂಪ್ಲಿಮೆಂಟ್ ಬಿ. ನೆಕ್ಸ್ಟ್ ಎ ಸಿ ಡಿ ಕಾಂಪ್ಲಿಮೆಂಟ್. So all these should be OR gate. ಗೇಟಿ. ಸೊ ಆ್ಯಂಡ್ ಗೇಟ್ ಆಗಿದೆ. ಸೊ ಈ ಆ್ಯಂಡ್ ಗೇಟ್ ಎಲ್ಲ ಸೇರಿಬಿಟ್ಟು ಇಲ್ಲಿ ಆರ್ ಗೇಟಿಗೆ ಕೊಡಬೇಕು. ಸೊ ದೆನ್ ಯು ವಿಲ್ ಗೆಟ್ ದ ಫೈನಲ್ ಎಕ್ಸ್ಪ್ರೆಷನ್. ಸೊ ಹಿಯರ್ ಯು ವಿಲ್ ಗೆಟ್ ಯುವರ್ ಫೈನಲ್ ಫಂಕ್ಷನ್. ಓಕೆನಾ. ಸೊ ದಿಸ್ ಈಸ್ ದ ಸಮ್ ಆಫ್ ದ ಎಕ್ಸಾಂಪಲ್. ಸೊ ಎಕ್ಸಾಮಲ್ಲಿ ಕೇಳ್ತಾರೆ, ರೈಟ್ ದ ಸರ್ಕ್ಯೂಟ್ ಡಯಾಗ್ರಾಮ್ ಫಾರ್ ದ ಫಾಲೋಯಿಂಗ್ ಫಂಕ್ಷನ್ ಅಂತೇಳಿ. ಓಕೆ, ಎಸ್. ಸೊ ಯು ನೀಡ್ ಟು ಮೆನ್ಷನ್. So if it is a complement, you need to use the AND NOT gate. Okay, so if it is an AND function, you need to use this symbol, and if it is an OR gate, you need to use this. Okay, yes. So next is NAND NOR as universal gate. NAND and NOR. So NAND gate ಏನು ಹೇಳುತ್ತೆ, NOR gate ಏನು ಹೇಳುತ್ತೆ. So NAND gate is nothing but NOT and AND gate ಅಲ್ವಾ. ನಾಟ್ ಮತ್ತು ಆ್ಯಂಡ್ ಗೇಟ್ ಸೇರಿಬಿಟ್ಟು ನಮಗೆ ಇಲ್ಲಿ NAND ಗೇಟ್ ಸಿಗ್ತಾ ಇದೆ. ಸೊ ಇಟ್ ಈಸ್ ಪ್ರೊಡ್ಯೂಸಿಂಗ್ ಇಫ್ ಆಲ್ ದ ಇನ್ಪುಟ್ಸ್ ಆರ್ 1 ದೆನ್ ದ ಇನ್ಪುಟ್ ಪ್ರೊಡ್ಯೂಸ್ಡ್ ಈಸ್ ಲೋ, ಮೀನ್ಸ್ 0 ಅಂತ ಹೇಳಿದ್ವಿ. ಸೊ ಕೊಟ್ಟಿರುವಂತಹ ಎಲ್ಲ ಇನ್ಪುಟ್ಸು ಹೈ ಇದ್ದಾಗ ಇದರ ಔಟ್ಪುಟ್ ಏನು ಬರುತ್ತೆ, ನಮಗೆ ಲೋ ಬರುತ್ತೆ NAND ಗೇಟ್. ಓಕೆ, ಸೊ ಅದೇ ಜಸ್ಟ್ ಇಫ್ ವಿ ಆರ್ ಯೂಸಿಂಗ್ ಆ್ಯಂಡ್ ಗೇಟ್ನ ಮಾತ್ರ ಯೂಸ್ ಮಾಡಿದ್ರೆ ಏನು ಹೇಳ್ತೀವಿ, ಆ್ಯಂಡ್ ಗೇಟಲ್ಲಿ ಇಫ್ ಆಲ್ ದ ಇನ್ಪುಟ್ಸ್ ಆರ್ ಹೈ ದೆನ್ ಇಟ್ ವಿಲ್ ಬಿ ಹೈ ಅಂತ ಹೇಳ್ತೀವಿ ಅಲ್ವಾ. ಬಟ್ ನ್ಯಾಂಡಲ್ಲಿ ನಾಟ್ ಆ್ಯಂಡ್ ಆ್ಯಂಡ್ ಯೂಸ್ ಮಾಡ್ತಾ ಇರೋದು, ಆ್ಯಂಡಿಗೆ ಆಪೋಸಿಟಾಗಿ ಯೂಸ್ ಮಾಡ್ತಾ ಇದ್ದೀವಿ. ಸೊ ಆ್ಯಂಡಿಗೆ ಆಪೋಸಿಟಾಗಿ ಏನಾಗ್ತದೆ, ಇಫ್ ಆಲ್ ದ ಇನ್ಪುಟ್ಸ್ ಆರ್ 1 ಸೊ ದೆನ್ ದ ಔಟ್ಪುಟ್ ಈಸ್ 0, ಅದರ್ವೈಸ್ ಇಟ್ ಈಸ್ 1. ಓಕೆ, ರಿವರ್ಸ್ ಔಟ್ಪುಟ್ ಬರ್ತಾ ಇದೆ. ಸೇಮ್ ಆರ್ ಗೇಟಲ್ಲಿ ಏನಾಗ್ತಾ ಇದೆ ಇಲ್ಲಿ, ಎ ಬಿ ಸಿ ಇಫ್ ಆಲ್ ದ ಇನ್ಪುಟ್ಸ್ ಆರ್ 1. ಸೊ ಕೊಟ್ಟಿರುವಂಥ ಎಲ್ಲ ಇನ್ಪುಟ್ಸು 0 ಆಗಿತ್ತು ಅಂದರೆ ನಾರಲ್ಲಿ, ಸೊ ಇಫ್ ಇಟ್ ಈಸ್ ಆಲ್ ದ ಇನ್ಪುಟ್ಸ್ ಆರ್ 0 ಇಟ್ ಈಸ್ ಹೈ. ಸೊ ಆರ್ ಗೇಟಲ್ಲಿ ಏನಾಗುತ್ತೆ, ಇಫ್ ಆಲ್ ದ ಇನ್ಪುಟ್ಸ್ ಆರ್ 0 ದೆನ್ ಇಟ್ ಈಸ್ 0. ಸೊ ಇಲ್ಲಿ ಆಲ್ ದ ಇನ್ಪುಟ್ಸ್ ಆರ್ 0 ದೆನ್ ಇಟ್ ಈಸ್ 1, ಅದರ್ವೈಸ್ ಇಟ್ ಈಸ್ ಲೋ. ಓಕೆನಾ. ಸೊ ದಿಸ್ ಈಸ್ ದ NAND ಗೇಟ್ ಆ್ಯಂಡ್ NOR ಗೇಟ್. ಸೊ NAND ಗೇಟ್ನ ಯಾವ ಥರ ರೆಪ್ರೆಸೆಂಟ್ ಮಾಡ್ತೀರಾ ಇಲ್ಲಿ, ಸೊ ದಿಸ್ ಈಸ್ ದ ಆ್ಯಂಡ್ ನಾಟ್. ಸೊ ಅದೇ ಥರ NOR ಗೇಟ್ನ ಯಾವ ಥರ ರೆಪ್ರೆಸೆಂಟ್ ಮಾಡ್ತೇವೆ, ಸೊ ಇಟ್ ಈಸ್ ಲೈಕ್ ದಿಸ್. ಓಕೆ, ಸೊ ದೇರ್ ಶುಡ್ ಬಿ ಎ ಡಿಫ್ರೆನ್ಸ್. So this is the representation of NAND gate. So NAND gate says it is not AND. Not ಮತ್ತೆ AND gate ನ ಮಿಕ್ಸ್ಚರ್ ಆಗಿರುತ್ತೆ. So whereas OR gate, NOR gate ಏನಾಗಿರುತ್ತೆ, so it is a NOR, that is not an OR gate. So ಇಲ್ಲಿ this says that if all the inputs are high then it is low. If all the inputs are low then it is high. Vice versa. Okay na? Yes. So the next thing is
ಸೊ ಇದನ್ನು ಇಲ್ಲಿ ಏನು ಹೇಳ್ತಾ ಇದ್ದೀವಿ, ಸೊ ದಿಸ್ NAND ಆ್ಯಂಡ್ NOR ಗೇಟ್ ಆರ್ ಯೂನಿವರ್ಸಲ್ ಗೇಟ್ಸ್ ಅಂತ ಹೇಳ್ತಾ ಇದ್ದೀವಿ. ಸೊ ವೈ ಇಟ್ ಈಸ್ ಯೂನಿವರ್ಸಲ್ ಗೇಟ್, ವಾಟ್ ಈಸ್ ಯೂನಿವರ್ಸಲ್ ಗೇಟ್? ಸೊ ಹಿಯರ್ ಯೂನಿವರ್ಸಲ್ ಗೇಟ್ ಈಸ್ ಎ ಗೇಟ್ ಯೂಸಿಂಗ್ ವಿಚ್ ಆಲ್ ದ ಬೇಸಿಕ್ ಗೇಟ್ಸ್ ಕ್ಯಾನ್ ಬಿ ಡಿಸೈನ್. ಸೊ ಈ ಒಂದು ಗೇಟ್ಸ್ನ ಯೂಸ್ ಮಾಡಿಕೊಂಡು ನಾವು ಇರುವಂಥ ಎಲ್ಲ ಬೇಸಿಕ್ ಗೇಟ್ಸ್ನ ಡಿಸೈನ್ ಮಾಡ್ಬೋದು ಅಂತ ಹೇಳ್ತಿದ್ದಾರೆ. ಸೊ ವಿಚ್ ಆರ್ ಆಲ್ ದ ಬೇಸಿಕ್ ಗೇಟ್ಸ್ ಹಿಯರ್? ನಾಟ್, ಆರ್ ಆ್ಯಂಡ್. ಸೊ ದೀಸ್ ಆರ್ ದ ಬೇಸಿಕ್ ಗೇಟ್ಸ್. ಈ ಬೇಸಿಕ್ ಗೇಟ್ಸ್ನ ಡಿಸೈನ್ ಮಾಡೋ ಯಾವ ಗೇಟ್ನ ಯೂಸ್ ಮಾಡಿಕೊಂಡು ಆಲ್ ದ 3 ಬೇಸಿಕ್ ಗೇಟ್ಸ್ನ ಡಿಸೈನ್ ಮಾಡ್ಬೋದೋ ಅಂತಹ ಗೇಟ್ಸಿಗೆ ನಾವಿಲ್ಲಿ ಯೂನಿವರ್ಸಲ್ ಗೇಟ್ ಅಂತ ಕರಿತೀವಿ. ಓಕೆ, ಸೊ ಯೂನಿವರ್ಸಲ್ ಗೇಟಿಗೆ ಎಕ್ಸಾಂಪಲ್ NAND ಮತ್ತು NOR ಗೇಟ್ ಆಗುತ್ತೆ. ಸೊ NAND ಗೇಟಿಂದನೂ ಕೂಡ ನಾಟ್ ಮತ್ತು AND ಗೇಟ್ನ ಪ್ರೊಡ್ಯೂಸ್ ಮಾಡ್ಬೋದು ಮತ್ತು ಆರ್ ಗೇಟ್ನೂ ಮಾಡ್ಬೋದು. ಸೊ NOR ಗೇಟಿಂದನೂ ಕೂಡ ಆಲ್ ದ ಬೇಸಿಕ್ ಗೇಟ್ಸ್ ಕ್ಯಾನ್ ಬಿ ಡಿಸೈನ್. Okay, so what is universal gate is here? Universal gate is a gate through which we can design all the basic gates. Okay, universal gate is a gate using which all the basic gates can be designed. All the basic gates can be designed. Okay, so they'll ask the definition for 1 mark. What is universal gate? Universal gate is a gate using which all the basic gates can be designed. Basic gate is nothing but NOT, OR and gate. Okay, yes. So here example for universal gate is NAND and NOR gate. NAND ಮತ್ತು NOR gate ನ ಇಲ್ಲಿ example for universal gate ಅಂತ ಹೇಳ್ತೀವಿ. So these two are the universal gates. ಸೊ ಯೂನಿವರ್ಸಲ್ ಗೇಟ್ ಇಲ್ಲಿ ಯಾಕೆ ಇದನ್ನು ಯೂನಿವರ್ಸಲ್ ಗೇಟ್ ಅಂತೀವಿ ಅಂದರೆ ಈ ಗೇಟ್ಸ್ನ ಯೂಸ್ ಮಾಡಿಕೊಂಡು ನಾವು ಬೇಸಿಕ್ ಗೇಟ್ಸ್ನ ಡಿಸೈನ್ ಮಾಡ್ಬೋದು ಅಂತ. ಓಕೆನಾ? ಎಸ್. ಸೊ ಹಿಯರ್ ವಿಲ್ ಸಿ ವಿತ್ ಆನ್ ಎಕ್ಸಾಂಪಲ್ಸ್. ಫಸ್ಟ್ NAND to NOT. NAND to NOT. Okay, so here NOT gate. So NOT gate ಗೆ ಏನು ಮಾಡಬೇಕು? ಸೊ NOT gate will take only the single input ಅಲ್ವಾ? ಸೊ NOT gate ಗೆ ಒಂದೇ ಇನ್ಪುಟ್ನ ಕೊಡ್ತಾ ಇದ್ದೀವಿ. ಸೊ ದಟ್ ಈಸ್ so if I apply NOT gate here, NAND gate, so there will be a NOT gate. NAND gate apply ಮಾಡಿದ್ರೆ ಏನಾಗ್ತಾ ಇದೆ ಇಲ್ಲಿ? ಸೊ again I am getting the same XOR gate, X complement ಸಿಗ್ತಾ ಇದೆ. So how to explain? NOT X is nothing but complement X. Okay, NOT X ಅಂದರೆ complement X ಆಗುತ್ತೆ. X NAND X, X NAND X. NAND ಗೇಟಿಗೆ 2 ಇನ್ಪುಟ್ಸ್ ಕೊಡಬೇಕಲ್ವಾ? ನನ್ನ ಹತ್ರ ಇರೋದು ಸಿಂಗಲ್ ಇನ್ಪುಟ್, ಅದನ್ನೇ 2 ಟೈಮ್ಸ್ ಕೊಡ್ತಾ ಇದ್ದೇನೆ. X NAND X. ಓಕೆ, ಸೊ ಒಂದೇ ಇನ್ಪುಟ್ನ 2 ಟೈಮ್ಸ್ ಕೊಡ್ತಾ ಇದ್ದೀನಿ. ಸೊ ಐ ಆಮ್ ರೆಪ್ರೆಸೆಂಟಿಂಗ್ ಲೈಕ್ ದಿಸ್. ಓಕೆ, ಎಸ್. ಸೊ X NAND X ನಮ್ಗೆ ಏನಾಗುತ್ತೆ? X ಕಾಂಪ್ಲಿಮೆಂಟ್ ಬರುತ್ತೆ ಅಂತ ಪ್ರೂವ್ ಮಾಡಬೇಕು. ಸೊ ಹೌ ಇಟ್ ಈಸ್? X NAND X. ಸೊ ಈ ಥರ ಬರೀತೀವಿ ತಾನೆ? X and X ಹೋಲ್ ಕಾಂಪ್ಲಿಮೆಂಟ್ ಅಲ್ವಾ? X and X ಅಂದರೆ ಹೇಗೆ ಬರೀತೀರಾ? X and X. ಸೊ ಇಟ್ ಈಸ್ ಸಿಂಪ್ಲಿ X and X ಅಂತ ಬರೀತೀರಾ. ಸೊ NAND ಆಗಿರೋದ್ರಿಂದ ಇಲ್ಲಿ ಕಾಂಪ್ಲಿಮೆಂಟ್ ಆಗುತ್ತೆ. ಓಕೆನಾ? ಸೊ ಹಿಯರ್ ಬೈ ಯೂಸಿಂಗ್ ದ ಡಿ ಮೋರ್ಗನ್ಸ್ ಥೇರಮ್. ಸೊ ಇಲ್ಲಿ ಡಿ ಮೋರ್ಗನ್ಸ್ ಥೇರಮ್ ಯೂಸ್ ಮಾಡ್ಕೊಂಡು ಹೇಗೆ ಬರಿಬೋದು? ಡಿ ಮೋರ್ಗನ್ಸ್ ಲಾ. ಸೊ ವಾಟ್ ಡಸ್ ಇಟ್ ಸೇಸ್? ಸೊ ಇಫ್ ಇಟ್ ಈಸ್ ಹೋಲ್ ಕಾಂಪ್ಲಿಮೆಂಟ್, ಸೊ ದೆನ್ ಚೇಂಜ್ ದ ಆರ್ ಟು ಆ್ಯಂಡ್. ಆರ್ ಇದ್ದಿದ್ದು ಹ್ಯಾಂಡಿಗೆ ಚೇಂಜ್ ಮಾಡಬೇಕು. ಸೊ ಇಂಡಿವಿಜುವಲ್ ಕಾಂಪ್ಲಿಮೆಂಟ್ಸ್ ಹಾಕಬೇಕು. ಸೊ ಎಕ್ಸ್ ಕಾಂಪ್ಲಿಮೆಂಟ್ ಆರ್, ಎಕ್ಸ್ ಕಾಂಪ್ಲಿಮೆಂಟ್ ಈಸ್ ಆಲ್ವೇಸ್ ದ ಎಕ್ಸ್ ಕಾಂಪ್ಲಿಮೆಂಟ್. ಸೊ ಇಲ್ಲಿ LHS ಈಕ್ವಲ್ಸ್ RHS ಆಯಿತು. ಸೊ ಏನು ಹೇಳ್ಬೋದು ಇಲ್ಲಿ? X NAND X ಈಸ್ ಆಲ್ವೇಸ್ ಈಕ್ವಲ್ ಟು ದ
not x, means x complement. Okay, so here x NAND x gives us the not x, that is the x complement. Okay na, so this is the derivation. So here, so NAND gate ಇಂದ NOT gate na ನಾವು derive ಮಾಡಿದ್ವಿ, design ಮಾಡಿದ್ವಿ. Okay na, so hence this NAND gate is called as universal gate. Okay na, yes. So the next is NAND to NOT, sorry, NAND to AND. So ಇಲ್ಲಿ first OR gate na produce ಮಾಡಿದ್ವಿ. So ಈಗ second one is NAND to NOT ಆಯಿತು, ಈಗ NAND to AND. NAND to AND gate. So NAND ಇಂದ AND gate ನ ಯಾವ ಥರ ಪ್ರೊಡ್ಯೂಸ್ ಮಾಡಬೇಕು ಅಂತ. ಸೊ ಹಿಯರ್ ಸೊ ಇಲ್ಲಿ ಆ್ಯಂಡ್ ಗೇಟ್ ಅಂದರೆ ನಾವು ಡೈರೆಕ್ಟಾಗಿ ಎಕ್ಸ್ ಮತ್ತು ವೈ ಬರೆದ್ರೆ ನಮಗೆ ಆ್ಯಂಡ್ ಗೇಟ್ ಬರುತ್ತೆ, ಬಟ್ ವಿ ಶುಡ್ ನಾಟ್ ಯೂಸ್ ದ ಆ್ಯಂಡ್ ಗೇಟ್. ಸೊ ಆ್ಯಂಡ್ ಗೇಟ್ ಬಿಟ್ಟು ನ್ಯಾಂಡ್ ಗೇಟ್ ಯೂಸ್ ಮಾಡಿ ನಾವು ಆ್ಯಂಡ್ ಗೇಟ್ನ ಪ್ರೊಡ್ಯೂಸ್ ಮಾಡಬೇಕು, ಎಕ್ಸ್ ಆ್ಯಂಡ್ ವೈ ಅಂತ ತೋರಿಸ್ಬೇಕು ಅಲ್ವಾ. ಸೊ ಫಾರ್ ದ್ಯಾಟ್ ವಿ ಹ್ಯಾವ್ ರಿಟರ್ನ್ ಲೈಕ್ ದಿಸ್, ನ್ಯಾಂಡ್ ಗೇಟ್ ಆ್ಯಂಡ್ ಅನದರ್ ನ್ಯಾಂಡ್ ಗೇಟ್ ಗಿವ್ಸ್ ದ ಎಕ್ಸ್ ಆ್ಯಂಡ್ ವೈ, ಆ್ಯಂಡ್ ಗೇಟ್ನ ಪ್ರೊಡ್ಯೂಸ್ ಮಾಡುತ್ತೆ. ಸೊ ವಿಲ್ ಸಿ ಹೌ ಇಟ್ ಈಸ್. ಸೊ ವಿಲ್ ಸಾಲ್ವ್ ದಿಸ್. ಓಕೆ, ಪ್ರೂಫ್. So I'll write the diagram over here. XY NAND gate, XY whole complement. So again if I use the NAND gate over here, I'll get XY. Okay, so let us prove this. X NAND y equals x NAND y equals x NAND x and y. Okay na, x and y. So proof here is x or y, x complement or y complement, by using again the De Morgan's theorem. Okay na, so De Morgan's theorem ಏನು ಹೇಳುತ್ತೆ, if it is a and with a whole complement, so separate it, individual complement ಮಾಡಬೇಕು and ಇದನ್ನ r ಆಗಿ ಬರೀಬೇಕು. So this is the De Morgan's theorem. So that we have discussed in the second chapter itself. Okay, yes. So now x NAND y, x NAND y NAND x NAND y. ಸೊ ಇಲ್ಲಿ ಎಕ್ಸ್ ನ್ಯಾಂಡ್ ವೈ, ಸೊ ಒಂದು ಸರಿ ಮಾಡಿದ್ದೇನೆ. ಸೊ ಇದನ್ನೇ 2 times ಐ ಹ್ಯಾವ್ ಅಪ್ಲೈಡ್. ಸೊ ಎಕ್ಸ್ ನ್ಯಾಂಡ್ ವೈ ನ್ಯಾಂಡ್ ಎಕ್ಸ್ ನ್ಯಾಂಡ್ ವೈ. ಓಕೆನಾ, ಸೊ ಇಲ್ಲಿ 2 times ಅಪ್ಲೈ ಮಾಡಿದ್ದೇನೆ ನೋಡಿ, ಎಕ್ಸ್ ನ್ಯಾಂಡ್ ವೈ, ಎಕ್ಸ್ ನ್ಯಾಂಡ್ ವೈ. ಓಕೆ, ಸೊ ಅದನ್ನು ಇಲ್ಲಿ ಮತ್ತೆ ನ್ಯಾಂಡ್ ಮಾಡಿದ್ದೇನೆ. ಓಕೆ, ನ್ಯಾಂಡ್ ಗೇಟ್. ಓಕೆ, ಸೊ ನಾವು ಹಿಯರ್ ಎಕ್ಸ್ ನ್ಯಾಂಡ್ ವೈ ಮೀನ್ಸ್, ಸೊ ಎಕ್ಸ್ ನ್ಯಾಂಡ್ ವೈ ನಂಗೆ ಏನು ಬಂದಿದೆ ಇಲ್ಲಿ, ಎಕ್ಸ್ ಆರ್ ಎಕ್ಸ್ ಕಾಂಪ್ಲಿಮೆಂಟ್ ಆರ್ ವೈ ಕಾಂಪ್ಲಿಮೆಂಟ್ ಬಂದಿದೆ ಅಲ್ವಾ. ಸೊ ಎಕ್ಸ್ ಕಾಂಪ್ಲಿಮೆಂಟ್ ಆರ್ ವೈ ಕಾಂಪ್ಲಿಮೆಂಟ್ NAND x complement or y complement. Okay, just I have replaced this x NAND y as x complement or y complement. Okay, so ಈಗ NAND ಅಂದರೆ ಅರ್ಥ ಏನು, ಸೊ ದೇರ್ ಈಸ್ ಅ ಹೋಲ್. ಸೊ ಇಲ್ಲಿ ನೋಡಿ ಎಕ್ಸ್ ಆ್ಯಂಡ್ ವೈ ಎರಡು ಇನ್ಪುಟ್ಗೆ ನ್ಯಾಂಡ್ ಅಪ್ಲೈ ಮಾಡಿದಾಗ ಇಲ್ಲಿ ಹೋಲ್ ಕಾಂಪ್ಲಿಮೆಂಟ್ ಆಯ್ತಲ್ವಾ. ಸೊ ದಿಸ್ ಈಸ್ ಒನ್ ಇನ್ಪುಟ್ ಆ್ಯಂಡ್ ದಿಸ್ ಈಸ್ ಒನ್ ಇನ್ಪುಟ್. ಸೊ ಐ ಆಮ್ ಅಪ್ಲೈಯಿಂಗ್ ನ್ಯಾಂಡ್ ಹಿಯರ್. ಇಲ್ಲಿ ನೋಡಿ, ಸೊ ಇದು ಒಂದು ಇನ್ಪುಟ್ ಆಗಿದೆ, ಇನ್ನೊಂದು 2 times ಸೇಮ್ ಇನ್ಪುಟ್ನ ಕೊಟ್ಟಿದ್ದೀನಿ, ಅಲ್ಲಿ ಹೋಲ್ ಕಾಂಪ್ಲಿಮೆಂಟ್ ಆಯಿತು. ಓಕೆ, ಸೊ ಇನ್ ಸಿಂಪಲ್ ವರ್ಡ್ಸ್ ಇಫ್ ಐ ವಾಂಟ್ ಟು ಸೇ ಈಸ್ ಎಕ್ಸ್ ಆ್ಯಂಡ್ ವೈ 2 ಕಾಂಪ್ಲಿಮೆಂಟ್ಸ್ ಕೊಟ್ಟಾಗ, 2 ಇನ್ಪುಟ್ಸ್ ಕೊಟ್ಟಾಗ ಇಲ್ಲಿ ನ್ಯಾಂಡ್ ಅಂದರೆ ಹೋಲ್ ಕಾಂಪ್ಲಿಮೆಂಟ್ ಆಯಿತು. ಸೊ ಇಲ್ಲೇನಾಗಿದೆ, ಇದನ್ನೇ 2 times ಕೊಟ್ಟಿದ್ದೀನಿ, ಎಕ್ಸ್ ಆ್ಯಂಡ್ ವೈ ಹೋಲ್ ಕಾಂಪ್ಲಿಮೆಂಟ್. ಸೊ ಇದನ್ನ ಇನ್ನೊಂದ್ಸತಿ ಕಾಂಪ್ಲಿಮೆಂಟ್ ಮಾಡಿದಾಗ ಏನಾಯ್ತು, ಇಲ್ಲಿ ಎಕ್ಸ್ ಆ್ಯಂಡ್ ವೈ ಬಂದ್ಬಿಡ್ತು ನನಗೆ ಅಲ್ವಾ. ಸೊ ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ಹೇಗೆ ಬರಿತೀವಿ, ಸೊ ಹಿಯರ್ the 2 inputs
x and y, x complement are y complement, NAND x complement are y complement. So here x complement are y complement, x complement are y complement, whole complement. ಓಕೆನಾ. ಸೊ ಇಲ್ಲಿ ನೋಡಿ ಎಕ್ಸ್ ಆ್ಯಂಡ್ ವೈ ಹೋಲ್ ಕಾಂಪ್ಲಿಮೆಂಟ್ ಇತ್ತು ನ್ಯಾಂಡ್ ಯೂಸ್ ಮಾಡಿದಾಗ. ಸೊ ಇಲ್ಲೂ ಕೂಡ ನ್ಯಾಂಡ್ ಯೂಸ್ ಮಾಡಿದ್ದೀನಿ. ದಿಸ್ ಈಸ್ ಒನ್ ಇನ್ಪುಟ್. ಸೊ ಇಲ್ಲಿ ಎಕ್ಸಾಂಪಲ್ ನಿಮಗೆ ಅರ್ಥ ಆಗಲ್ಲ ಬೇಗ ಅಂದರೆ, ಸೊ ಯು ಕ್ಯಾನ್ ಟೇಕ್ ದಿಸ್ ಆಸ್ ಎಕ್ಸ್ ಆ್ಯಂಡ್ ದಿಸ್ ಆಸ್ ವೈ. ಇಫ್ ಇಟ್ ಈಸ್ ನ್ಯಾಂಡ್ ವಿಲ್ ರೈಟ್ ಲೈಕ್ ದಿಸ್. ಓಕೆ, ಸೊ ಇದು ಒಂದು ಇನ್ಪುಟ್ ಆಗಿದೆ, ಇದು ಒಂದು ಇನ್ಪುಟ್ ಆಗಿದೆ, ನ್ಯಾಂಡ್ ಗೇಟ್ ಅಪ್ಲೈ ಮಾಡಿದ್ದೀರಾ. ಸೊ ಅದೇ ಥರ ದಿಸ್ ಈಸ್ ಒನ್ ಇನ್ಪುಟ್ ಆ್ಯಂಡ್ ದಿಸ್ ಈಸ್ ಒನ್ ಇನ್ಪುಟ್. ಸೊ ಐ ಹ್ಯಾವ್ ಅಪ್ಲೈಡ್ ದ ನ್ಯಾಂಡ್ ಗೇಟ್ ಓವರ್ ಹಿಯರ್. ಓಕೆನಾ. ಸೊ ಈಗ ಏನಾಗಿದೆ, ಅಗೇನ್ ವಿ ನೀಡ್ ಟು ಯೂಸ್ ದ ಡಿ ಮೋರ್ಗನ್ಸ್ ಲಾ ಹಿಯರ್. ಸೊ ಇಲ್ಲಿ ಮತ್ತೆ ಡಿ ಮೋರ್ಗನ್ಸ್ ಲಾ ಅಪ್ಲೈ ಮಾಡಬೇಕು. ಡಿ ಮೋರ್ಗನ್ಸ್ ಥಿಯರಮ್. ಓಕೆ, ಸೊ ಡಿ ಮೋರ್ಗನ್ಸ್ ಥಿಯರಮ್ ಸ್ಟೇಟ್ಸ್ ವಾಟ್? ಸೊ ಹಿಯರ್ if the two terms are there, so make it, ಸೊ ಒನ್ ಟರ್ಮ್ ಇದೆ, ಇಂಡಿವಿಜುವಲ್ ಕಾಂಪ್ಲಿಮೆಂಟ್ ಕೊಡ್ತೀನಿ. ಸೊ ಇಲ್ಲಿ ಆ್ಯಂಡ್ ಇದ್ದಿದ್ದು ಆರ್ ಆಗುತ್ತೆ. ಅಗೇನ್ ಹಿಯರ್ ಇಟ್ ಈಸ್ ಇಂಡಿವಿಜುವಲ್ ಕಾಂಪ್ಲಿಮೆಂಟೆಡ್. ಸೊ ಇಲ್ಲಿ ಮತ್ತೆ ಡಿ ಮೋರ್ಗನ್ಸ್ ಥಿಯರಮ್ ಯೂಸ್ ಮಾಡ್ತೇನೆ. ಓಕೆ, ಸೊ ಡಿ ಮೋರ್ಗನ್ಸ್ ಯೂಸ್ ಮಾಡ್ಬೋದಲ್ಲ ಹೋಲ್ ಕಾಂಪ್ಲಿಮೆಂಟ್ ಇದ್ದಾಗ, ಡಿ ಮೋರ್ಗನ್ಸ್ ಲಾ. ಸೊ ಡಿ ಮೋರ್ಗನ್ಸ್ ಲಾ ಅಪ್ಲೈ ಮಾಡಿದಾಗ ಇಲ್ಲೇನಾಗುತ್ತೆ ನೋಡಿ, ಎಕ್ಸ್ ಇದು ಕಾಂಪ್ಲಿಮೆಂಟ್ ಇದೆ ಆಲ್ರೆಡಿ. ಸೊ ಈ ಕಾಂಪ್ಲಿಮೆಂಟ್ನ ಇಂಡಿವಿಜುವಲ್ ಕಾಂಪ್ಲಿಮೆಂಟ್ ಮಾಡ್ತೀರಾ, ಆರ್ ಇದ್ದಿದ್ದು ಆ್ಯಂಡ್ ಆಗುತ್ತೆ, ಮತ್ತು ವೈ ಕೂಡ ಕಾಂಪ್ಲಿಮೆಂಟ್ ಆಗುತ್ತೆ. ಸೊ ಹಿಯರ್ ಆಲ್ಸೋ ಸೇಮ್, ಆರ್ ಇದ್ದಿದ್ದು ಆ್ಯಂಡ್ ಆಗುತ್ತೆ. ನೆಕ್ಸ್ಟ್ ಹಿಯರ್, ಸೊ ಎಕ್ಸ್ ಡಬಲ್ ಕಾಂಪ್ಲಿಮೆಂಟ್ ಈಸ್ ಎಕ್ಸ್, ವೈ ಡಬಲ್ ಕಾಂಪ್ಲಿಮೆಂಟ್ ಈಸ್ ವೈ, ಆರ್ ಎಕ್ಸ್ ಡಬಲ್ ಕಾಂಪ್ಲಿಮೆಂಟ್ ಈಸ್ ಎಕ್ಸ್, ವೈ ಡಬಲ್ ಕಾಂಪ್ಲಿಮೆಂಟ್ ಈಸ್ ವೈ. ಓಕೆನಾ. ಲಾಸ್ಟ್ ಕರೆಕ್ಟಾಗಿ ಗೊತ್ತಿರಬೇಕು ಇದಕ್ಕೆ. ಎಕ್ಸ್ ಆ್ಯಂಡ್ ವೈ ಆರ್, ಎಕ್ಸ್ ಆ್ಯಂಡ್ ವೈ ವಿ ಕ್ಯಾನ್ ರೈಟ್ ಇಟ್ ಸಿಂಗಲ್ ಟೈಮ್. ಸೊ ಎಕ್ಸ್ ಆ್ಯಂಡ್ ವೈ ಬಂತಲ್ಲ. ಸೊ ದಿಸ್ ಇಸ್ ದ ಪ್ರೂಫ್. ಸೊ ಹೆನ್ಸ್, ಸೊ ಇಲ್ಲಿ ಡಬಲ್ ಕಾಂಪ್ಲಿಮೆಂಟರಿ ಲಾ ಅಂತ ಏನು ಕಲ್ತಿದ್ದೀವಿ ಅಲ್ಲಿ ಬರುತ್ತೆ. ಸೊ ನೆಕ್ಸ್ಟ್ ಹಿಯರ್ ಇಟ್ ಈಸ್ ದ ಎಕ್ಸ್ ವೈ ಆರ್ ಎಕ್ಸ್ ವೈ. ಸೊ ಇಟ್ ವಿಲ್ ಬಿ ಎಕ್ಸ್ ವೈ ಓನ್ಲಿ. ಓಕೆ, so this is how we have got the NAND gate, NAND to not AND gate. Okay, NAND to AND gate. So the next is NAND to OR, NAND to OR gate. Third one is OR, NAND to OR gate. We should use only the NAND gate. NAND gate ne use ಮಾಡಬೇಕು. ನನಗೆ ಆರ್ ಗೇಟ್ ಬರಬೇಕು. ಆರ್ ಗೇಟ್ ಇನ್ ದ ಸೆನ್ಸ್ ಔಟ್ಪುಟ್ಟಲ್ಲಿ ಐ ನೀಡ್ ಟು ಗೆಟ್ ಎಕ್ಸ್ ಆರ್ ವೈ. ಓಕೆ, ಎಕ್ಸ್ ಆರ್ ವೈ ಬರಬೇಕು. ಸೊ ಎಕ್ಸ್ NAND ಆಯಿತು. ನೆಕ್ಸ್ಟ್ ಸೇಮ್ ವೈ NAND. ಸೊ ಈ ಎರಡು ಔಟ್ಪುಟ್ಟು ನನಗೆ ಎಕ್ಸ್ ಆರ್ ವೈ ಪ್ರೊಡ್ಯೂಸ್ ಮಾಡಬೇಕು. ಸೊ ಹಿಯರ್ ಐ ಆಮ್ ಗೆಟಿಂಗ್ ಇಟ್ ಈಸ್ ಎಕ್ಸ್ ಆ್ಯಂಡ್ ಎಕ್ಸ್ ಟೂ ಟೈಮ್ಸ್, ಎರಡು ಇನ್ಪುಟ್ಸ್ನ ಕೊಟ್ಟಿದ್ದೀನಿ. ಎಕ್ಸ್ ಆ್ಯಂಡ್ ಎಕ್ಸ್ ಹೋಲ್ ಕಾಂಪ್ಲಿಮೆಂಟ್, ನೆಕ್ಸ್ಟ್ ವೈ ಆ್ಯಂಡ್ ವೈ ಹೋಲ್ ಕಾಂಪ್ಲಿಮೆಂಟ್. ಸೊ ಇಲ್ಲಿ ನನಗೆ ಎಕ್ಸ್ ಆರ್ ವೈ ಬರಬೇಕು. ಸೊ ದ್ಯಾನ್ ಐ ನೀಡ್ ಟು ಪ್ರೂವ್ ಇಟ್. ಓಕೆ, ಎಕ್ಸ್ NAND ಎಕ್ಸ್. ಸೊ ಇಲ್ಲೇನಾಗಿದೆ, ಎಕ್ಸ್ NAND ಎಕ್ಸ್ ಎರಡು ಇನ್ಪುಟ್ ಕೊಟ್ಟಿದ್ದೀನಿ. ಓಕೆನಾ, ಎಕ್ಸ್ NAND ಎಕ್ಸ್. ಇಲ್ಲಿ ಈ ನ್ಯಾಂಡಿಗೆ ಇನ್ನೊಂದು ಇನ್ಪುಟ್ ಏನು ಕೊಟ್ಟಿದ್ದೀನಿ, ಇಲ್ಲಿ ನೋಡಿ ಈ ಟೋಟಲ್ ಔಟ್ಪುಟ್ ಇರೋದನ್ನ ಫಸ್ಟ್ ಬರೀತಾ ಇದ್ದೀನಿ. ಸೊ ಔಟ್ಪುಟ್ಟಿಗೆ ಎರಡು ಇನ್ಪುಟ್ಸ್ ಕೊಟ್ಟಿದ್ದೀನಿ ಅಲ್ವಾ. ಒಂದು ಇನ್ಪುಟ್ ಏನಾಗಿದೆ, ಎಕ್ಸ್ NAND ಎಕ್ಸ್. ಸೊ ಅಲ್ಲಿ ಈ ನ್ಯಾಂಡಿಗೆ ಒಂದು ಇನ್ಪುಟ್ಟು ಎಕ್ಸ್ NAND ಎಕ್ಸ್ ಆಗಿದೆ, ಇನ್ನೊಂದು ಇನ್ಪುಟ್ಟು ವೈ NAND ವೈ. ಓಕೆ, ದೀಸ್ ಆರ್ ದ ಟೂ ಇನ್ಪುಟ್ಸ್. ಸೊ ನಾವು, ಸೊ ಲೆಟ್ ಮೀ ಬ್ರೀಫ್ ದಿಸ್. ಎಕ್ಸ್ NAND ಎಕ್ಸ್ನ ಫಸ್ಟು ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಎಕ್ಸ್ NAND ಎಕ್ಸ್ ಹೋಲ್ ಕಾಂಪ್ಲಿಮೆಂಟ್. ಎಕ್ಸ್ NAND ಎಕ್ಸಿಗೆ ಈಗ ಹೋಲ್ ಕಾಂಪ್ಲಿಮೆಂಟ್ ಇದೆ ಅಂದರೆ
we need to apply the De Morgan's theorem, that is x complement or x complement. So x complement or x complement is nothing but it is x complement. So here it is NAND itself, NAND, NAND. Okay, so here y NAND y, same, y NAND y. So again De Morgan's theorem apply ಮಾಡಿದಾಗ ಇಂಡಿವಿಜುವಲ್ ಕಾಂಪ್ಲಿಮೆಂಟ್ ಆಗುತ್ತೆ ಆ್ಯಂಡ್ ಇದ್ದಿದ್ದು ಆರ್ ಆಗುತ್ತೆ. ಸೊ ಸೇಮ್ ಕಾಂಪ್ಲಿಮೆಂಟ್ ಟ್ವೈಸ್ ಇತ್ತು ಅಂದರೆ ಸಿಂಗಲ್ ಟೈಮ್ ಆಗುತ್ತೆ. ಸೊ ಈಗೇನು ಬಂದಿದೆ ಎಕ್ಸ್ ಕಾಂಪ್ಲಿಮೆಂಟ್ ನ್ಯಾಂಡ್ ವೈ ಕಾಂಪ್ಲಿಮೆಂಟ್. ಸೊ ಈಗೇನಾಗಬೇಕು ಎಕ್ಸ್ ಕಾಂಪ್ಲಿಮೆಂಟ್ ನ್ಯಾಂಡ್ ವೈ ಕಾಂಪ್ಲಿಮೆಂಟ್ ಅಂದರೆ ಈ ಥರ ಬರುತ್ತೆ ಅಲ್ವಾ. ಸೊ ಎಕ್ಸ್ ನ್ಯಾಂಡ್ ಎಕ್ಸ್ ಅಂದರೆ ಈ ಥರ ಬಂತು, ಎಕ್ಸ್ ನ್ಯಾಂಡ್ ಎಕ್ಸ್ ನ್ಯಾಂಡ್ ಅಲ್ವಾ. ಸೊ ಅದೇ ಥರ ಎರಡು ಇನ್ಪುಟ್ಸು ಇಲ್ಲಿ ನ್ಯಾಂಡ್ ಆಯಿತು. ಸೊ ಅಗೇನ್ ಇಫ್ ಐ ಅಪ್ಲೈ ದ ಡಿ ಮೋರ್ಗನ್ಸ್ ಥಿಯರಮ್, ಇಟ್ ಈಸ್ ದ ಎಕ್ಸ್ ಕಾಂಪ್ಲಿಮೆಂಟು, ಇಲ್ಲಿ ನೋಡಿ ಎಕ್ಸ್ ಕಾಂಪ್ಲಿಮೆಂಟು ವೈ ಕಾಂಪ್ಲಿಮೆಂಟ್ಸ್ ಇನ್ಪುಟ್ಸ್ ಇದೆ ಅಲ್ವಾ. ಸೊ ಆ್ಯಂಡ್ ಇದ್ದಿದ್ದು ಆರ್ ಆಗುತ್ತೆ. ಸೊ ಇಲ್ಲಿ ಹೋಲ್ ಕಾಂಪ್ಲಿಮೆಂಟ್ ಇದ್ದಿದ್ದು ಇಂಡಿವಿಜುವಲ್ ಕಾಂಪ್ಲಿಮೆಂಟ್ಸ್ ಆಗುತ್ತೆ. ಸೊ ಇಲ್ಲಿ ಎಕ್ಸ್ ಡಬಲ್ ಕಾಂಪ್ಲಿಮೆಂಟ್ ಈಸ್ ಎಕ್ಸ್ ಆರ್, ವೈ ಡಬಲ್ ಕಾಂಪ್ಲಿಮೆಂಟ್ ಈಸ್ ವೈ. ಸೊ ದಿಸ್ ಇಸ್ ದ ಸೊಲ್ಯೂಷನ್. ಸೊ ನೋಡಿ ಇಲ್ಲಿ ಫಸ್ಟು ಔಟ್ಪುಟ್ ಹೇಗೆ ಬಂತು ಅಂತ ನೀವು ಡಿಸ್ಕ್ರೈಬ್ ಮಾಡಬೇಕು, ಪ್ರೂಫ್ ತೋರಿಸ್ಬೇಕಲ್ವಾ. ಸೊ ಇಲ್ಲಿ ದಿಸ್ ಪ್ರೂಫ್ ವಿ ಹ್ಯಾವ್ ಗಾಟ್ ಬೈ, ಸೊ ಇಲ್ಲಿ ನ್ಯಾಂಡ್ ಗೇಟ್ ಇದೆ, ಈ ನ್ಯಾಂಡ್ ಗೇಟಿಗೆ ಎರಡು ಇನ್ಪುಟ್ಸ್ನ ಕೊಟ್ಟಿದ್ದೀನಿ. ಸೊ ಇಲ್ಲಿ ನ್ಯಾಂಡ್ ಗೇಟ್ ಅಪ್ಲೈ ಮಾಡಿರೋದು, ಅದಕ್ಕೆ ಫಸ್ಟ್ ಇನ್ಪುಟ್ ಏನಾಗಿದೆ ಎಕ್ಸ್ ನ್ಯಾಂಡ್ ಎಕ್ಸ್, ಎಕ್ಸ್ ನ್ಯಾಂಡ್ ಎಕ್ಸ್ 2 ಟೈಮ್ಸ್ ಕೊಟ್ಟಿದ್ದೀನಿ, ನ್ಯಾಂಡ್ ಗೇಟಿಗೆ 2 ಇನ್ಪುಟ್ಸ್ನ ಕೊಟ್ಟಿದ್ದೀನಿ ಎಕ್ಸ್ ನ್ಯಾಂಡ್ ಎಕ್ಸ್. ಸೊ ಅನದರ್ ಇನ್ಪುಟ್ ಈಸ್ ವೈ ನ್ಯಾಂಡ್ ವೈ, ಓಕೆನಾ. ಸೊ ಎಕ್ಸ್ ನ್ಯಾಂಡ್ ಎಕ್ಸ್ ಅಂದರೆ ಎಕ್ಸ್ ಆ್ಯಂಡ್ ಎಕ್ಸ್ ಹೋಲ್ ಕಾಂಪ್ಲಿಮೆಂಟ್ ಅಲ್ವಾ. ನ್ಯಾಂಡ್ ವೈ ನ್ಯಾಂಡ್ ವೈ ಅಂದರೆ ವೈ ಆ್ಯಂಡ್ ವೈ ಹೋಲ್ ಕಾಂಪ್ಲಿಮೆಂಟ್. ಸೊ ಎಕ್ಸ್ ಆ್ಯಂಡ್ ಎಕ್ಸ್ ಹೋಲ್ ಕಾಂಪ್ಲಿಮೆಂಟ್ ಅಂದರೆ ಅರ್ಥ ಏನು, ಎಕ್ಸ್ ಕಾಂಪ್ಲಿಮೆಂಟ್ ಆ್ಯಂಡ್ ಇದ್ದಿದ್ದು ಆರ್ ಆಗುತ್ತೆ. ಸೊ ಡಿ ಮೋರ್ಗನ್ಸ್ ಥಿಯರಮ್ ಗೊತ್ತಿದೆ, ನೋ ನೀಡ್ ಟು ಎಕ್ಸ್ಪ್ಲೇನ್ ಇಟ್ ಅಗೇನ್ ಆ್ಯಂಡ್ ಅಗೇನ್ ಐ ಥಿಂಕ್. ಓಕೆ, ಸೊ ಈ ಥರ ಇತ್ತು ಅಂದರೆ ಸೊ ಇಂಡಿವಿಜುವಲ್ ಆಗಿ ಈ ಥರ ಆಗುತ್ತೆ, ಆ್ಯಂಡ್ ಇದ್ದಿದ್ದು ಆರ್ ಆಗುತ್ತೆ, ಇಂಡಿವಿಜುವಲ್ ಕಾಂಪ್ಲಿಮೆಂಟ್ ಆಗುತ್ತೆ. ಓಕೆ, ಸೊ ಇಫ್ ಇಟ್ ಈಸ್ ಲೈಕ್ ದಿಸ್, ಸೊ ಇಲ್ಲಿ ಆರ್ ಇದ್ದಿದ್ದು ಆ್ಯಂಡ್ ಆಗುತ್ತೆ, ಇಂಡಿವಿಜುವಲ್ ಕಾಂಪ್ಲಿಮೆಂಟ್ ಆಗುತ್ತೆ. ಸೊ ದೀಸ್ ಆರ್ ದ ಡಿ ಮೋರ್ಗನ್ ಫಸ್ಟ್ ಲಾ ಆ್ಯಂಡ್ ಸೆಕೆಂಡ್ ಲಾ. ಓಕೆ, ಸೊ ಅದೇ ಲಾಸ್ನ ಇಲ್ಲಿ ಅಪ್ಲೈ ಮಾಡಿದ್ದೀನಿ. ಸೊ ನೋಡಿ ಆ್ಯಂಡ್ ಇದ್ದಿದ್ದು ಆರ್ ಆಗಿದೆ, ಇಂಡಿವಿಜುವಲ್ ಕಾಂಪ್ಲಿಮೆಂಟ್ಸ್ ಆಗಿದೆ. ಸೊ ಇಂಡಿವಿಜುವಲ್ ಕಾಂಪ್ಲಿಮೆಂಟ್ 2 ಟೈಮ್ಸ್ ಇತ್ತು ಅಂದರೆ ಇಟ್ ಈಸ್ ಅಗೇನ್ ದ ಸೇಮ್ ವೇರಿಯಬಲ್ ಏನು ಯೂಸ್ ಮಾಡಿದ್ದೀರಾ ಅದೇ ರಿಸಲ್ಟ್ ಬರುತ್ತೆ. ಓಕೆ, ಸೊ ಸೇಮ್ ಹಿಯರ್ ಆಲ್ಸೋ. ಸೊ ಹಿಯರ್ ಮತ್ತೆ ನ್ಯಾಂಡ್ ಇದೆ. ಸೊ ಈ ಎರಡು ಇನ್ಪುಟ್ಸ್ನ ನ್ಯಾಂಡ್ ಮಾಡಿದ್ದೀನಿ, ಎಕ್ಸ್ ಕಾಂಪ್ಲಿಮೆಂಟ್ ಆ್ಯಂಡ್ ವೈ ಕಾಂಪ್ಲಿಮೆಂಟ್ ಹೋಲ್ ಕಾಂಪ್ಲಿಮೆಂಟ್. ಸೊ ಅಗೇನ್ ಐ ಹ್ಯಾವ್ ಅಪ್ಲೈಡ್ ದ ಡಿ ಮೋರ್ಗನ್ಸ್ ಥಿಯರಮ್. ಸೊ ಎಕ್ಸ್ ಕಾಂಪ್ಲಿಮೆಂಟ್ ಇದೆ, ವೈ ಕಾಂಪ್ಲಿಮೆಂಟ್ ಇದೆ, ಆ್ಯಂಡ್ ಇದಿದ್ದು ಆರ್ ಆಗಿದೆ. ಸೊ ಇಲ್ಲಿ ಡಬಲ್ ಕಾಂಪ್ಲಿಮೆಂಟ್ ಆಗುತ್ತೆ. ಓಕೆನಾ. ಸೊ ಡಬಲ್ ಕಾಂಪ್ಲಿಮೆಂಟ್ ರಿಮೂವ್ ಮಾಡಿದ್ರೆ ಎಕ್ಸ್ ಆಗುತ್ತೆ, ಇಲ್ಲಿ ಡಬಲ್ ಕಾಂಪ್ಲಿಮೆಂಟ್ ರಿಮೂವ್ ಮಾಡಿದ್ರೆ ಎಕ್ಸ್ ಆಗುತ್ತೆ. ಸೊ ದ ರಿಕ್ವೈರ್ಡ್ ರಿಸಲ್ಟ್ ಈಸ್ ಎಕ್ಸ್ ಆರ್ ವೈ, ಆರ್ ಗೇಟ್ ಬಂತು. ಓಕೆ, ಸೊ ಬೈ ಯೂಸಿಂಗ್ ಓನ್ಲಿ ದ ನ್ಯಾಂಡ್ ಗೇಟ್. ಸೊ ಇಲ್ಲಿ ನ್ಯಾಂಡ್ ಗೇಟ್ನ ನಾವು ನಾಟ್ ಗೇಟ್ ಆಗು ಮಾಡಿದ್ದೀವಿ, ಆ್ಯಂಡ್ ಗೇಟ್ ಆಗು ಮಾಡಿದ್ದೀವಿ, ಮತ್ತು ಆರ್ ಗೇಟ್ ಆಗು ಮಾಡಿದ್ದೀವಿ. ಹೆನ್ಸ್ ದಿಸ್ ನ್ಯಾಂಡ್ ಗೇಟ್ ಈಸ್ ಕಾಲ್ಡ್ ಆಸ್ ಯೂನಿವರ್ಸಲ್ ಗೇಟ್. ಅದಕ್ಕೆ ಈ ಒಂದು ನ್ಯಾಂಡ್ ಗೇಟ್ನ ನಾವಿಲ್ಲಿ ಯೂನಿವರ್ಸಲ್ ಗೇಟ್ ಅಂತ ಕರಿತೀವಿ. ಓಕೆ, ಎಸ್ ದ ನೆಕ್ಸ್ಟ್ ವಿಲ್ ಸಿ ವಿತ್ ಅನ್ ಎಕ್ಸಾಂಪಲ್. ಸೊ ಇಫ್ ವಿ ಯೂಸ್ ದ ಬೇಸಿಕ್ ಗೇಟ್ಸ್, ನಾರ್ಮಲಿ ಬೇಸಿಕ್ ಗೇಟ್ಸ್ ಯೂಸ್ ಮಾಡಿದ್ರೆ ಇದನ್ನು ಹೇಗೆ ಬರೀತೀವಿ, ಬೇಸಿಕ್ ಗೇಟ್ಸ್ ಅಂದರೆ ಎಕ್ಸ್ ವೈ ಝೆಡ್ ಕಾಂಪ್ಲಿಮೆಂಟು ಆ್ಯಂಡ್ ಗೇಟ್ ಹಾಕಬೇಕು ಅಲ್ವಾ. ಆ್ಯಂಡ್ ಇದೆ ಇಲ್ಲಿ, ಸೊ ಇಲ್ಲಿ ಝೆಡ್ ಈಸ್ ಅ ಕಾಂಪ್ಲಿಮೆಂಟ್, ಎಕ್ಸ್ ವೈ ಝೆಡ್. ನೆಕ್ಸ್ಟ್ ಎಕ್ಸ್ ಝೆಡ್, ಎಕ್ಸ್ ಕಾಂಪ್ಲಿಮೆಂಟ್ ಆ್ಯಂಡ್ ಝೆಡ್. ಇಲ್ಲಿ ಆರ್ ಆಗಬೇಕು. ಸೊ ಇದೊಂದು ಇನ್ಪುಟ್ ಸೇರಿ ಇಲ್ಲಿ ಆರ್ ಆಗ್ತದೆ. ಸೊ ದಿಸ್ ಇಸ್ ದ ಒನ್ ಇನ್ಪುಟ್ ಆ್ಯಂಡ್ ದಿಸ್ ಇಸ್ ದ ಒನ್ ಇನ್ಪುಟ್. ಸೊ ಇಲ್ಲಿ ಔಟ್ಪುಟ್ ಏನು ಬರುತ್ತೆ ನನಗೆ ಎಕ್ಸ್ ವೈ ಝೆಡ್ ಕಾಂಪ್ಲಿಮೆಂಟ್, ಇಲ್ಲಿ ಎಕ್ಸ್ ಕಾಂಪ್ಲಿಮೆಂಟ್ ಝೆಡ್. ಸೊ ಇಲ್ಲಿ ಬಂದಾಗ ಫಂಕ್ಷನ್ ಏನಾಗುತ್ತೆ ಎಕ್ಸ್ ವೈ ಝೆಡ್ಡು
and another one input is x complement z ಆಗುತ್ತೆ. So this is by using the basic gates and ನಾಟ್ ಆ್ಯಂಡ್ ಮತ್ತು ಆರ್ ಯೂಸ್ ಮಾಡಿದ್ದೀವಿ. ಸೊ ಸೇಮ್ ಫಂಕ್ಷನ್ನ ನಾವು ನ್ಯಾಂಡ್ ಗೇಟ್ ಯೂಸ್ ಮಾಡಿ ಹೇಗೆ ಡ್ರಾ ಮಾಡ್ತೀವಿ ಸರ್ಕ್ಯೂಟ್ ಡಯಾಗ್ರಾಮ್ ಬೈ ಯೂಸಿಂಗ್ ದ ನ್ಯಾಂಡ್ ಗೇಟ್. ಸೊ ದಿಸ್ ಈಸ್ ಈಕ್ವಲ್ ಟು, ಸೊ ದಿಸ್ ಡಯಾಗ್ರಾಮ್ ಈಸ್ ಈಕ್ವಲ್ ಟು, ಇದು ಯಾವುದಕ್ಕೆ ಈಕ್ವಲ್ ಆಗುತ್ತೆ? x y z ಕಾಂಪ್ಲಿಮೆಂಟ್ ನ್ಯಾಂಡ್ ಗೇಟ್ನೆ ಮಾತ್ರ ಯೂಸ್ ಮಾಡಬೇಕು. ಓಕೆ, ನೆಕ್ಸ್ಟ್ z x ಕಾಂಪ್ಲಿಮೆಂಟ್ ನ್ಯಾಂಡ್ ಗೇಟ್ and another one NAND gate. Okay. ಸೊ ಇಲ್ಲಿ ಏನಾಗುತ್ತೆ ನೋಡಿ, ಎಕ್ಸ್ ವೈ ಝೆಡ್ ಕಾಂಪ್ಲಿಮೆಂಟ್. ಸೊ ಇಲ್ಲಿ ಎಕ್ಸ್ ವೈ ಝೆಡ್ ಕಾಂಪ್ಲಿಮೆಂಟ್ ಹೋಲ್ ಕಾಂಪ್ಲಿಮೆಂಟ್ ಆಗುತ್ತೆ. ಸೊ ಇಟ್ ಈಸ್ ಝೆಡ್ ಕಾಂಪ್ಲಿಮೆಂಟ್ ಆ್ಯಕ್ಚುಲಿ. ಸೊ ಇಲ್ಲಿ ಝೆಡ್ ಎಕ್ಸ್ ಕಾಂಪ್ಲಿಮೆಂಟ್ ಝೆಡ್ ಹೋಲ್ ಕಾಂಪ್ಲಿಮೆಂಟ್ ಆಗುತ್ತೆ. ಸೊ ಇಲ್ಲಿ ಎಕ್ಸ್ ಕಾಂಪ್ಲಿಮೆಂಟ್ ಝೆಡ್ ಹೋಲ್ ಕಾಂಪ್ಲಿಮೆಂಟ್ ಇದ್ದಿದ್ದು ಎಕ್ಸ್ ವೈ ಝೆಡ್ ಕಾಂಪ್ಲಿಮೆಂಟ್. ಇಲ್ಲಿ ಎರಡು ಇನ್ಪುಟ್ ಕೊಟ್ಟಿದ್ದೀನಿ ತಾನೆ, ದಿಸ್ ಈಸ್ ದ ಒನ್ ಇನ್ಪುಟ್. ಸೊ ಇಲ್ಲಿ ಅನದರ್ ಇನ್ಪುಟ್ ಈಸ್ ಎಕ್ಸ್ ಕಾಂಪ್ಲಿಮೆಂಟ್ ಝೆಡ್ ಹೋಲ್ ಕಾಂಪ್ಲಿಮೆಂಟ್ ಮತ್ತೆ ಹೋಲ್ ಕಾಂಪ್ಲಿಮೆಂಟ್ ಆಗುತ್ತೆ ಅಲ್ವಾ ಇಲ್ಲಿ ನ್ಯಾಂಡ್ ಗೇಟಿಗೆ. ಸೊ ಇದು ಒಂದು ಇನ್ಪುಟ್ ಆಗಿದೆ, ಸೊ ಇದು ಒಂದು ಇನ್ಪುಟ್ ಆಗಿದೆ. ಇಲ್ಲಿ ನ್ಯಾಂಡ್ ಗೇಟ್ ಅಪ್ಲೈ ಮಾಡಿರೋದಕ್ಕೆ ಇನ್ನೊಂದು ಇನ್ಪುಟ್ ಬರುತ್ತೆ, ಇನ್ನೊಂದು ಕಾಂಪ್ಲಿಮೆಂಟ್ ಆಗುತ್ತೆ. ಸೊ ಇದು ಯಾವುದಕ್ಕೆ ಯೂಸ್ ಇದಾಗುತ್ತೆ ಈಗ, ಎಕ್ಸ್ ವೈ ಝೆಡ್ ಕಾಂಪ್ಲಿಮೆಂಟ್ ಒಂದು ಇನ್ಪುಟ್ ಆ್ಯಂಡ್ ಇದ್ದಿದ್ದು ಆರ್ ಆಗುತ್ತೆ. ಡಿಮೋರ್ಗನ್ಸ್ ಹೋಲ್ ಕಾಂಪ್ಲಿಮೆಂಟ್ ಇದ್ದಾಗ ಡಿಮೋರ್ಗನ್ಸ್ ಥಿಯರಮ್ ಯೂಸ್ ಮಾಡ್ತೀರಾ. ಆ್ಯಂಡ್ ಇದ್ದಿದ್ದು ಆರ್ ಆಗುತ್ತೆ ಎಕ್ಸ್ ಕಾಂಪ್ಲಿಮೆಂಟ್ ಝೆಡ್. ಸೊ ಈಗ ಈ ಹೋಲ್ ಕಾಂಪ್ಲಿಮೆಂಟ್ ಏನಾಗಬೇಕು, ಇಂಡಿವಿಜುವಲ್ ಕಾಂಪ್ಲಿಮೆಂಟ್. ಸೊ ಡಬಲ್ ಕಾಂಪ್ಲಿಮೆಂಟ್ ಇತ್ತು ಅಂದರೆ ಡಬಲ್ ಕಾಂಪ್ಲಿಮೆಂಟ್ ರಿಮೂವ್ ಮಾಡ್ತೀವಿ, ಜಸ್ಟ್ ವೇರಿಯಬಲ್ನ ಬರಿತೀವಿ. ಸೊ ಬಂತ ರಿಸಲ್ಟ್ ನಮಗೆ. ಸೊ ದ ಸೇಮ್ ರಿಸಲ್ಟ್ ವಾಟ್ ವಿ ಆರ್ ಎಕ್ಸ್ಪೆಕ್ಟಿಂಗ್. ಓಕೆ, ಸೊ ದಿಸ್ ಇಸ್ ದ ಸೇಮ್ ಡಯಾಗ್ರಾಮ್. ಇದು ಕೂಡ ಸೇಮ್ ಇದೆ, ಇದು ಕೂಡ ಸೇಮ್ ಇದೆ. ಸೊ ಇಲ್ಲಿ ಯೂನಿವರ್ಸಲ್ ನ್ಯಾಂಡ್ ಗೇಟ್ನ ಯೂಸ್ ಮಾಡಿದ್ದೀವಿ, ಇಲ್ಲಿ ಬೇಸಿಕ್ ಗೇಟ್ಸ್ನ ಯೂಸ್ ಮಾಡಿದ್ದೀವಿ ಅಷ್ಟೇ. ಓಕೆ, ಎಸ್. ಸೊ ಲೆಟ್ us see the another example. So draw the diagram of digital circuit for the function. Draw the diagram of digital circuit for the function x y z is equal to y z r x z, y z r x z using NAND gates only. He has described using NAND gates only. NAND ಗೇಟ್ಸ್ನ ಮಾತ್ರ ಯೂಸ್ ಮಾಡಬೇಕು. ಓಕೆ, ಸೊ ಇದನ್ನು ಯಾವ ಥರ ಬರಿಬೋದು ಇಲ್ಲಿ ಸೊಲ್ಯೂಷನ್ ಫಾರ್ ದಿಸ್. ಸೊ ದಿಸ್ ವೈ ಝೆಡ್ ಆರ್ ಎಕ್ಸ್ ಝೆಡ್ ಕ್ಯಾನ್ ಬಿ ರಿಟರ್ನ್ ಆಸ್ y NAND Z NAND X NAND Z. Okay, so this can be written. So ಇದನ್ನ ಲಾಜಿಕ್ ಡಯಾಗ್ರಾಮ್ ಯಾವ ಥರ ಬರೀತೀರಾ? Only the NAND gate we need to use. Okay, so ಇಲ್ಲೇನಾಯಿತು, YZ NAND gate. Okay, so another one is XZ NAND. So ಇದನ್ನ ಇನ್ಪುಟ್ಸ್ ಆಗಿ ಕೊಟ್ಟರೆ, so there is another X
ಸೊ ಇಲ್ಲಿ ಔಟ್ಪುಟ್ ಏನು ಬರುತ್ತೆ ನೋಡೋಣ. ಸೊ ವೈ ಝೆಡ್ NAND gate and another one NAND gate x z x complement z whole complement. Illi NAND gate in the complement. Okay, so now it is y z whole complement and ididdu r agutte x complement z double complement. So double complement ididdu y z agutte x double complement z agutte y z complement. So somewhere I have taken it wrong, sorry, it is a whole complement. Okay, the whole complement agida x complement asta. Yes, this is your answer, y z or x z. So ಇಲ್ಲಿ ನೀವೇನಾಗಬೇಕು, you need to get thorough with the ಡಿ ಮೋರ್ಗನ್ಸ್ ಥೇರಮ್. ಸೊ ಡಿ ಮೋರ್ಗನ್ಸ್ ಥೇರಮ್ ಇಲ್ಲಿ ನಿಮಗೆ ಪರ್ಫೆಕ್ಟಾಗಿ ಬರಬೇಕು, ದೆನ್ ಓನ್ಲಿ ಯು ಕ್ಯಾನ್ ರೈಟ್ ದ ಲಾಜಿಕ್ ಡಯಾಗ್ರಾಮ್ಸ್. ಓಕೆ, ಸೊ ಅದು ಅನದರ್ ಎಕ್ಸಾಂಪಲ್ ಈಸ್ draw a circuit diagram for function f equals a b complement c or c complement b using NAND gates only. NAND gates na use ಮಾಡಿ ಬರಿಬೇಕು. Okay, so now let us write the circuit diagram. A b complement c circuit diagram. So ಇಲ್ಲಿ ಔಟ್ಪುಟ್ ಏನು ಬರುತ್ತೆ that we need to analyze. Okay, so here A NAND B NAND not B NAND C. ಸೊ ಹೇಗೆ ಬರಿತೀರಾ, A NAND not B ಅಂದರೆ B ಕಾಂಪ್ಲಿಮೆಂಟ್ ತಗೊಂಡಿದ್ದೀನಿ. ನೆಕ್ಸ್ಟ್ NAND C NAND C. Next NAND ABC will be written as Y NAND C NAND X NAND Y ಅಲ್ವಾ. ಸೊ ಇಲ್ಲಿ another one we have taken as not C. ಇಲ್ಲಿ ಮಧ್ಯೆ ಏನು ಬರಬೇಕು, NAND ಬರಬೇಕು, ಇನ್ನೊಂದು NAND ಗೇಟ್ ಯೂಸ್ ಮಾಡ್ತಾ ಇದ್ದೀರಾ. ಸೊ ದೆನ್ ನೆಕ್ಸ್ಟ್ ಇಟ್ ಈಸ್ NAND not C NAND not C NAND B. So this is one input and this is the another input. So there you are getting the NAND gate. So ಇಲ್ಲಿ ನಿಮಗೆ ಔಟ್ಪುಟ್ ಅಲ್ಲಿ ಏನು ಬರುತ್ತಾ, A B complement C or C complement B. Okay, so this is about the NAND gate, universal gate. NAND gate as a universal gate. So the next last one is NOR gate. So next NOR gate ಯಾವ ಥರ ಯೂನಿವರ್ಸಲ್ ಗೇಟ್ ಆಗುತ್ತೆ. So this NOR gate will be represented like this. Okay, yes. So here first will represent the NOT ನ ಯಾವ ಥರ ರೆಪ್ರೆಸೆಂಟ್ ಮಾಡ್ತೀವಿ ಇಲ್ಲಿ ಅಂತ. ಸೊ ನಾಟ್ ಗೇಟಿಗೆ ಒಂದೇ ಇನ್ಪುಟ್ ಇರುತ್ತೆ, ಬಟ್ ನಾರಿಗೆ ಇಟ್ ಶುಡ್ ಬಿ ಮಿನಿಮಮ್ 2 ಇನ್ಪುಟ್ಸ್ ಅಲ್ವಾ. ಸೊ ವಿಲ್ ಗಿವ್ ಲೈಕ್ ದಿಸ್.
Okay, so how it is A nor A ಅಲ್ವಾ, A nor A 2 ಟೈಮ್ಸ್ ಕೊಟ್ಟಿದ್ದೀರಾ, ನಾರ್ ಗೇಟ್ ಯೂಸ್ ಮಾಡಿದ್ದೀರಾ, 2 ಇನ್ಪುಟ್ಸ್ A ಆ್ಯಂಡ್ A ಅಂತ ಕೊಟ್ಟಿದ್ದೀರಾ. ಸೊ ಔಟ್ಪುಟ್ ಏನು ಬರ್ಬೇಕು ನನಗೆ, A ನಾಟ್ ಬರಬೇಕು. ಸೊ ಹೌ ಇಟ್ ಈಸ್ A nor A, ಸೊ A nor A is nothing but A or B ಅಲ್ವಾ. ಸೊ A or B ಹೋಲ್ ಕಾಂಪ್ಲಿಮೆಂಟ್ ಅಂತ ಅರ್ಥ. ಸೊ ಅಲ್ಲಿ A and A ಅಂದರೆ ಹೇಗೆ ಬರಿತಿದ್ವಿ, ಈ ಥರ ಬರಿತಾ ಇದ್ವಿ. ಸೊ ಇಲ್ಲಿ ನಾರಿಗೆ ಪ್ಲಸ್ ಸಿಂಬಲ್ ಯೂಸ್ ಮಾಡ್ತಿದ್ದೀವಿ ಅಷ್ಟೇ, ಓಕೆನಾ. ಸೊ ಅಗೇನ್ ಡಿ ಮೋರ್ಗನ್ಸ್ ಥಿಯರಮ್, ಸೊ ಹೋಲ್ ಕಾಂಪ್ಲಿಮೆಂಟ್ ಇದ್ದ ಡಿ ಮೋರ್ಗನ್ಸ್ ಥಿಯರಮ್ ಅಪ್ಲೈ ಮಾಡಿ, ಆರ್ ಇದ್ದಿದ್ದು ಆ್ಯಂಡ್ ಆಗುತ್ತೆ, ಸೊ ಇಂಡಿವಿಜುವಲ್ಸು ಕಾಂಪ್ಲಿಮೆಂಟ್ ಆಗುತ್ತೆ. ಸಾರಿ, ಇಟ್ ಈಸ್ A or A, ಸೊ ಇಟ್ ಈಸ್ A ಕಾಂಪ್ಲಿಮೆಂಟ್. ಸೊ ಬಂತ A ಕಾಂಪ್ಲಿಮೆಂಟ್ ಆನ್ಸರು. ಸೊ ಇಲ್ಲಿ ಇಟ್ ಈಸ್ ನಾಟ್ A, not A is equal to A nor A. ಓಕೆ, ಸೊ ಇಲ್ಲಿ ನಾರ್ ಗೇಟಿಂದ ನಾವು ನಾಟ್ ಗೇಟ್ನು ಕೂಡ ಡಿಸೈನ್ ಮಾಡ್ಬೋದು. ಸೊ ನೆಕ್ಸ್ಟ್ ಈಸ್ ಆರ್ ಗೇಟ್. ನಾಟ್ ಟು ಆರ್. A or B ಹೋಲ್ ಕಾಂಪ್ಲಿಮೆಂಟ್. ಸೊ ಇದನ್ನೇ 2 ಟೈಮ್ಸು ಮತ್ತು ನಾರ್ ಮಾಡಿದಾಗ ನಮಗೆ A or B ಬರುತ್ತೆ. ಸೊ ಹೌ ಇಟ್ ಈಸ್, ಲೆಟ್ ಅಸ್ ಸಿ. ಸೊ ಇಲ್ಲಿ ನಮಗೆ ಔಟ್ಪುಟ್ ಬಂದಿದೆ ತಾನೆ. ಸೊ ಈ ಔಟ್ಪುಟ್ಟಿಗೆ 2 ಟೈಮ್ಸು ಏನು ಕೊಟ್ಟಿದ್ದೀನಿ ನಾನು, A or B. ಸೊ ಇದನ್ನೇ 2 ಟೈಮ್ಸ್ ಕೊಟ್ಟಿದ್ದೀನಿ, ಇಲ್ಲೊಂದ್ಸತಿ ಇನ್ಪುಟ್ಟು ಇಲ್ಲೊಂದ್ಸತಿ ಇನ್ಪುಟ್ ಅಲ್ವಾ. ಸೊ ಹಿಯರ್ ಇಟ್ ಈಸ್ A or B whole complement. This is the one input and this is the one input. This is the NOR gate symbol. Okay, so ಈಗ ಏನಾಯಿತು, whole complement ಇದೆ, need to apply the De Morgan's theorem. So now it is inputs ಏನಿದೆ ಹಾಗೆ ಇರುತ್ತೆ. ಸೊ ಆರ್ ಇದ್ದಿದ್ದು ಆ್ಯಂಡ್ ಆಗುತ್ತೆ, ಈ ಕಾಂಪ್ಲಿಮೆಂಟ್ ಏನಾಗುತ್ತೆ, ಇಂಡಿವಿಜುವಲ್ ಕಾಂಪ್ಲಿಮೆಂಟ್ ಆಗುತ್ತೆ. ಸೊ ಆವಾಗ ಇಟ್ ಈಸ್ A or B and A or B. ಸೊ 2 ಟೈಮ್ಸ್ ಇದೆ, ವಿಲ್ ರೈಟ್ ದಿಸ್ ಆಸ್ 1 ಟೈಮ್ A or B. ಸೊ ಇದನ್ನು ವರ್ಡ್ಸಲ್ಲಿ ಹೇಗೆ ಬರಿತೀರಾ, A or B, ಇಟ್ ಈಸ್